ಹಾಯ್ ಹಲೋ, ಟುಡೇ ಸ್ಪೆಷಲ್ ಕಲರ್ಫುಲ್ ಬೀಟ್ರೂಟ್ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು. ಮೊದಲಿಗೆ ಒಂದು ಬೌಲಿಗೆ ಗೋಧಿ ಹಸಿಟ್ಟು, ಬೀಟ್ರೂಟ್ ಜ್ಯೂಸ್ ಮತ್ತು ಸ್ವಲ್ಪ ಪುಡಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಕಲಿಸಿಕೊಳ್ಳಿ. ಅದನ್ನು ಅರ್ಧ ಗಂಟೆಗಳ ಕಾಲ ನೆನೆಯಲು ಬಿಡಿ. ನಂತರ ಬೆಂಡೆಕಾಯಿ ಗೊಜ್ಜು ಮಾಡಲು ಬೆಂಡೆಕಾಯಿಗಳನ್ನು ನೀಟಾಗಿ ತೊಳೆದುಕೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಳ್ಳಿ. ನಂತರ ಒಲೆ ಹಚ್ಚಿ ಬಾಣಲೆಯಲ್ಲಿ ಹಚ್ಚಿದ ಬೆಂಡೆಕಾಯಿಯನ್ನು ಹಾಕಿ 5 ನಿಮಿಷಗಳ ಕಾಲ ಹಾಗೆಯೇ ಫ್ರೈ ಮಾಡಿ. ನಂತರ ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಹಾಕೋದ್ರಿಂದ ಅದರಲ್ಲಿರೋ ಜಿಡ್ಡಿರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಲೋಳೆ ರಸ. ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಲು ಚಿಕ್ಕದಾಗಿ ಹಚ್ಚಿದ 2 ಮೀಡಿಯಮ್ ಸೈಜಿನ ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಕಡಲೆ ಹಸಿಟ್ಟು ಹುರಿದಿರೋದು, ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಹಳದಿ. ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ 2-3 ಸ್ಪೂನ್ ಅಡುಗೆ ಎಣ್ಣೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಚಿಕ್ಕದಾಗಿ ಹಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಹಸಿಮೆಣಸಿನಕಾಯಿ ಫಸ್ಟೇ ಹಾಕೋದ್ರಿಂದ ಅದು ಬಾಯಿಗೆ ಸಿಕ್ಕಾಗ ಖಾರ ಅನಿಸೋದಿಲ್ಲ. ಮತ್ತು ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಬೆರೆಸಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೋದ್ರಿಂದ ಘಮ ತುಂಬಾ ಆ ಸುವಾಸನೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಚಿಕ್ಕದಾಗಿ ಹಚ್ಚಿದ 2 ಟೊಮೆಟೊವನ್ನು ಹಾಕಿ. ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಪುಡಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಮತ್ತು ಸಾಫ್ಟ್, ಮತ್ತು ಗ್ಯಾಸು ಉಳಿತಾಯ ಆಗುತ್ತೆ. ಹೀಗೆ ಸಾಫ್ಟಾಗಿ ಬೇಯಲಿ. ಇದಾದ ನಂತರ ಗರಂ ಮಸಾಲೆ, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ ಹಾಕಿ ಅದು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಅದಕ್ಕೆ ಹುರಿದ ಬೆಂಡೆಕಾಯಿಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಹುರಿದ ಕಡಲೆ ಹಸಿಟ್ಟು ಹಾಕಿ. ಕಡಲೆ ಹಸಿಟ್ಟು ಹಾಕೋದ್ರಿಂದ ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ 1-1.5 ಲೋಟ ನೀರು ಹಾಕಿ ನೀಟಾಗಿ ಬೆರೆಸಿಕೊಳ್ಳಿ. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ನಿಮಿಷಗಳ ಕಾಲ ಬೇಯಲು ಬಿಡಿ. ನಂತರ ಅದಕ್ಕೆ 1-2 ಸ್ಪೂನ್ ಮೊಸರು ಹಾಕಿ ನೀಟಾಗಿ ಕಲಿಸಿಕೊಳ್ಳಿ. ಆಗ ರೆಡಿಯಾಗೋದು ಬೆಂಡೆಕಾಯಿ ಗೊಜ್ಜು. ಮತ್ತು ಚಪಾತಿ ಮಾಡಲು ಕಲಿಸಿದ ಬೀಟ್ರೂಟ್ ಹಿಟ್ಟನ್ನು ಚಪಾತಿ ರೀತಿಯಲ್ಲಿ ಲಟ್ಟಿಸಿಕೊಂಡು ತವ ಮೇಲೆ ಹಾಕಿ 2 ಬದಿಯಲ್ಲಿ ಎಣ್ಣೆ ಹಾಕಿ ನೀಟಾಗಿ 2 ಕಡೆ ಬೇಯಿಸಿ. ಆಗ ರೆಡಿಯಾಗೋದು ಬೆಂಡೆಕಾಯಿ ಗೊಜ್ಜು ಮತ್ತು ಬೀಟ್ರೂಟ್ ಚಪಾತಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.